ನಮಸ್ತೆ. ಅದೆಷ್ಟೋ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗೋದು ಆ ದೇವರೇ. ಹೌದಲ್ವಾ? ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಅವನೇ. ಕಷ್ಟಗಳು ಬಂದಾಗ ಅದನ್ನು ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ. ಹೌದು. ಕತ್ತಲು ಬಂದ ಮೇಲೆ ಬೆಳಕು ಬರಲೇಬೇಕಲ್ವಾ? ಹಾ. ಯಾರೆಲ್ಲ ಕಷ್ಟದ ದಿನಗಳನ್ನು ಕಳೆದಿದ್ದೀರಿ, ಆ ಎಲ್ಲ ದಿನಗಳು ಕಳೆಯುವ ಕಾಲ ಬಂದಾಯಿತು. ಹೌದು ಸ್ನೇಹಿತರೆ, 2025 ನಿಮಗೆ ಶುಭ ತರಲಿ. ಹೌದು, ಹೊಸ ವರ್ಷ ಬಂದಾಯಿತು. ಹೊಸ ವರ್ಷದ ಆರಂಭ ಶುಭ ಯೋಗದಲ್ಲಿ ಆಗುತ್ತಿದ್ದು, ಇಂದ್ರಯೋಗ ಬ್ರಹ್ಮಯೋಗವಿದ್ದು, ಈ ಒಂದು ಯೋಗದ ಫಲವಾಗಿ ಈ ವರ್ಷ ಪೂರ್ತಿ ಮಹಾಲಕ್ಷ್ಮಿಯವರ ಅಮ್ಮನವರ ಆಶೀರ್ವಾದ ಮತ್ತು ಶುಭ ಸೂಚನೆಗಳು ಸಕಲರಿಗೂ ದೊರೆಯಲಿದೆ. ಹೌದು ಸ್ನೇಹಿತರೆ, ಈ ಒಂದು 2025 ಅತ್ಯಂತ ಶುಭವಾಗಿ ನಿಮಗೆ ಬರಬೇಕು ಅಂದರೆ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕು ಸ್ನೇಹಿತರೆ. ಹೌದು, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಹೌದು, ಈ ಒಂದು ಕೆಲಸದಿಂದ ನಿಮ್ಮ ಈ ವರ್ಷ ಧನ ಸಮೃದ್ಧಿಯ ವರ್ಷವಾಗಬಹುದು. ಹೌದು, ಮಾತಾ ಮಹಾಲಕ್ಷ್ಮಿಯವರ ಅನುಗ್ರಹ ನಿಮಗೆ ಸಿಗಬಹುದು ಹಾಗೂ ಭಾಗ್ಯದ ಬಾಗಿಲು ತೆರೆಯುವಂತ ಕಾಲ ಹತ್ತಿರದಲ್ಲಿ ಇದೆ. ಹೌದು, ಹಣಕ್ಕೆ ಸಂಬಂಧಿಸಿದ ಅಥವಾ ಇನ್ನಿತರ ಯಾವುದೇ ರೀತಿಯ ಕಷ್ಟಗಳು ನಿಮಗೆ ಎದುರಾಗಿದ್ದಲ್ಲಿ ಈ ರೀತಿಯಾದಂತಹ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ನೀವು ಈ ಆರಂಭದ ದಿನ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕರಗುವುದು. ಇತ್ತೀಚಿನ ದಿನಗಳು ಪೂರ್ತಿ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಿಂತಿದೆ. ಹೀಗಿರುವಾಗ ನೀವು ಈ ದಿನ ಅಂದರೆ ಹೊಸ ವರ್ಷದ ಆರಂಭದ ದಿನ ತಂತ್ರಶಾಸ್ತ್ರದ ಆಧಾರದ ಮೇಲೆ ನೀವು ಕೆಲವು ಉಪಾಯಗಳನ್ನು ಮಾಡುವುದರಿಂದ ನಿಮ್ಮನ್ನು ಈ ವರ್ಷ ಮಾತಾ ಮಹಾಲಕ್ಷ್ಮಿ ಅಮ್ಮನವರು ಕೋಟ್ಯಾಧಿಪತಿಯನ್ನಾಗಿ ಮಾಡುವವರು. ಹೌದು ಸ್ನೇಹಿತರೆ, ಹಾಗೂ ಧನವಂತರಾಗುವಂತಹ ಭಾಗ್ಯ ನಿಮಗೆ ದೊರೆಯಲಿದೆ. ಹೌದು, ಈ ಒಂದು ವಿಡಿಯೋದ ಮೂಲಕ ನಿಮಗೆ ಅತ್ಯಂತ ಸರಳ ಪರಿಹಾರಗಳನ್ನು ನೀಡಲಿದ್ದೇವೆ. ಹೌದು, ಬರೀ ಇಷ್ಟು ಮಾಡಿದರೆ ಸಾಕು, ನಿಮಗೆ ಈ ವರ್ಷ ಪೂರ್ತಿ ಅದೃಷ್ಟದ ವರ್ಷವಾಗಬಹುದು. ಮೊದಲನೆಯದಾಗಿ, ಈ ವರ್ಷವು ಅತ್ಯಂತ ಮಂಗಳಕರವಾದ ದಿನ, ಶುಭಕರವಾದ ದಿನದಿಂದ ಆರಂಭವಾಗಲಿದೆ. ಅಂದರೆ ಬುಧವಾರದ ದಿನ ಆರಂಭವಾಗಲಿದ್ದು, ಈ ದಿನವನ್ನು ಗಣೇಶನ ದಿನವೆಂದು ಪೂಜಿಸುತ್ತೇವೆ. ಹಾಗೂ ಈ ವರ್ಷವನ್ನು ಗಣೇಶನ ಪೂಜೆ ಮತ್ತು ಈ ಗಣೇಶನ ದೇವರಿಗೆ ಅತ್ಯಂತ ಪ್ರಿಯವಾದ ಎಕ್ಕೆಗಿಡದ ಹೂವನ್ನು ಇಟ್ಟು ಪೂಜಿಸುವುದರಿಂದ ಈ ವರ್ಷವು ಪೂರ್ತಿ ನಿಮ್ಮ ಆಸೆ, ಬಯಕೆ, ಗುರಿಗಳೆಲ್ಲವೂ ಈಡೇರಿಕೆಯಲ್ಲಿ ಬರುವ ಎಲ್ಲ ರೀತಿಯ ಅಡ್ಡಿ ತೊಂದರೆಗಳನ್ನು ವಿಘ್ನ ನಿವಾರಕನಾಗಿರುವಂತಹ ವಿಘ್ನೇಶ್ವರನು ನಿವಾರಿಸುತ್ತಾನೆ ಹಾಗೂ ನಿಮ್ಮ ಬಯಕೆಯನ್ನು ಶೀಘ್ರವೇ ನೆರವೇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಈ ಒಂದು ಗಣೇಶನ ಪೂಜೆಯ ನಂತರ ನೀವು ಈ ಕೆಲವೊಂದು ಉಪಾಯಗಳನ್ನು ಮಾಡಬಹುದು. ಹೌದು ಸ್ನೇಹಿತರೆ, ಈ ಉಪಾಯದಲ್ಲಿ ಮೊದಲಿನ ಬಾರಿಗೆ ನಾವು ಬಳಸುವಂತಹದ್ದು ಏಲಕ್ಕಿ. ಹೌದು, ಏಲಕ್ಕಿಯಿಂದ ಮಾಡುವ ಈ ಉಪಾಯವು ಅತ್ಯಂತ ಶಕ್ತಿಶಾಲಿಯಾಗಿದ್ದು, ಈ ಏಲಕ್ಕಿ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಶುಕ್ರ ಗ್ರಹ ಅಂದರೆ ಹಣ ಸಂಪತ್ತಿನ ಗ್ರಹವಾಗಿದ್ದು, ಈ ಗ್ರಹವನ್ನು ಮಹಾಲಕ್ಷ್ಮಿ ಅಮ್ಮನವರು ನಿಯಂತ್ರಿಸುತ್ತಾರೆ. ಹೌದು, ಅದಕ್ಕಾಗಿ ನೀವು ಈ ಕೆಲವು ಪರಿಹಾರಗಳನ್ನು ಮಾಡಿದಲ್ಲಿ ಖಂಡಿತ ನೀವು ಧನವಂತರಾಗುತ್ತೀರಿ. ಹೌದು ಸ್ನೇಹಿತರೆ, ಈ ಒಂದು ಉಪಾಯಕ್ಕೆ ನೀವು 2 ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ದೇವರ ಕೋಣೆಯ ಲಕ್ಷ್ಮೀ ವಿಗ್ರಹ ಅಥವಾ ಫೋಟೋದ ಬಳಿ ಕೈಯಲ್ಲಿ ಹಿಡಿದು ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಹಾಗೂ ಈ ಮಂತ್ರವನ್ನು ಪಠಿಸುತ್ತಾ ನಿತ್ಯ ಪುಷ್ಪ ಎಂಬ ಹೂವನ್ನು, ಅಂದರೆ ನಿಮ್ಮ ಕೋರಿಕೆಯು ಸಫಲವಾಗಬೇಕಾದರೆ ನೀವು ನಿಮ್ಮ ಮನೆಗಳಲ್ಲಿ ಬಿಡುವಂತಹ ಈ ಒಂದು ನಿತ್ಯ ಪುಷ್ಪವು ಅತ್ಯಂತ ಶ್ರೇಷ್ಠವಾದುದು. ಹೌದು ಸ್ನೇಹಿತರೆ, ಲಕ್ಷ್ಮೀ ದೇವಿಯ ವಿವಿಧ ರೂಪಗಳನ್ನು ಹೊಂದಿರುವ ಈ ಒಂದು ಹೂವು ಅತ್ಯಂತ ಶ್ರೇಷ್ಠ. ಮಹಾಲಕ್ಷ್ಮಿ ಅಮ್ಮನವರಿಗೆ ಪ್ರಿಯವಾದ ಈ ನಿತ್ಯ ಪುಷ್ಪವನ್ನು ಅರ್ಪಿಸಲೇಬೇಕಾಗುತ್ತದೆ. ಹೌದು, ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದು. ಈ ಆರಂಭದ ದಿನಗಳಲ್ಲಿ ಈ ವರ್ಷವನ್ನು ನೀವು ಶುಭವನ್ನಾಗಿ ಮಾಡಬೇಕೆಂದರೆ ಈ ಲಕ್ಷ್ಮಿಯ ಮಂತ್ರವನ್ನು ಪಠಿಸುವುದರಿಂದ ಹೆಚ್ಚಿನ ಒಂದು ಸಮೃದ್ಧಿಯನ್ನು ಪಡೆಯಬಹುದು. ಹೌದು, ಈ ಒಂದು ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಅಪಾರ ಸಂಪತ್ತನ್ನು ಆಕರ್ಷಿಸಬಹುದು ಹಾಗೂ ದೇವಿಯ ಆಶೀರ್ವಾದವು ಸಮೃದ್ಧಿಯ ರೂಪದಲ್ಲಿ ಬರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಈ ದಿನ ನೀವು ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಯಾವುದೇ ರೀತಿಯ ಹತಾಶೆ ಅಥವಾ ಬಡತನಕ್ಕೆ ಬೀಳುವುದಿಲ್ಲ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಯಾರು ಉತ್ತಮವಾಗಿ ಮಹಾಲಕ್ಷ್ಮಿ ದೇವಿಯನ್ನು ಸ್ವಾಗತಿಸುತ್ತಾರೋ ಅಂತಹ ಸ್ಥಳಗಳಲ್ಲಿ ಮಹಾಲಕ್ಷ್ಮಿ ಅವರ ಅಪಾರ ಒಂದು ಕೃಪೆ ದೊರೆಯುತ್ತದೆ ಹಾಗೂ ಅಪಾರ ಸಮೃದ್ಧಿಯನ್ನು ನೀಡುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಹಾಗೂ ಯಾರು ಈ ದಿನ ಲಕ್ಷ್ಮೀ ಮಂತ್ರವನ್ನು ಜಪಿಸುತ್ತಾರೋ ಅವರ ಎಲ್ಲ ವ್ಯವಹಾರಗಳು ಹೆಚ್ಚು ಲಾಭದಾಯಕವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರುತ್ತದೆ. ಹೌದು ಸ್ನೇಹಿತರೆ, ಹಾಗೂ ನಾವು ಮೊದಲೇ ಹೇಳಿದಂತೆ ಈ 2 ಏಲಕ್ಕಿಯನ್ನು ನೀವು ಬಳಸಿಕೊಂಡು ಈ ಮಂತ್ರಗಳನ್ನು ಜಪಿಸಿ
ನಂತರ ಆ ಏಲಿಕೆಯಲ್ಲಿ ಒಂದನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟು ನಂತರ ಇನ್ನೊಂದನ್ನು ನೀವು ಹಣ ಇಡುವ ಜಾಗದಲ್ಲಿ ಅಂದರೆ ನಿಮ್ಮ ಲಾಕರ್‌ನಲ್ಲಿ ಇಡಬಹುದು. ಇದರಿಂದ ಹಣದ ಆಕರ್ಷಣೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಈ ದಿನ ಅತ್ಯಂತ ಶುಭವಾಗಿದ್ದು, ಈ ದಿನ ನಿಮಗೆ ಶುಭವಾಗಿದ್ದರೆ ಪೂರ್ತಿ ವರ್ಷ ಸಂತೋಷ, ನೆಮ್ಮದಿ ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಹಾಗಾಗಿ ಈ ದಿನ ಮೊದಲು ಬೆಳಗ್ಗೆ ಎದ್ದು ಸಾಧ್ಯವಾದಷ್ಟು ಬೇಗ ಎದ್ದು ಶುಚಿಭೂತರಾಗಿ ಗೋವಿನ ಪಾದವನ್ನು ಮುಟ್ಟಿ ನಮಸ್ಕರಿಸಿ. ಇದರಿಂದ ನೀವು ಅಪಾರವಾದ ಒಂದು ದೇವರ ಕೃಪೆಯನ್ನು ಪಡೆಯಬಹುದು. ಹೌದು, ಈ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ. ಹಾಗಾಗಿ ಆ ದೇವರ ಆಶೀರ್ವಾದವನ್ನು ಪಡೆಯುವುದು ತುಂಬಾ ಕಷ್ಟ. ಹೀಗಿರುವಾಗ ಅಂದರೆ ಹೊಸ ವರ್ಷದ ಮೊದಲನೆಯ ದಿನದಂದು ಹಸುವನ್ನು ನಮಸ್ಕರಿಸುವುದರಿಂದ ಅಪಾರ ದೇವರ ಕೃಪೆಯನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ಈ ಹಸುವಿಗೆ ರೊಟ್ಟಿಯನ್ನು ಅಂದರೆ ನಿಮಗೆ ಸಾಧ್ಯವಾದಷ್ಟು ಎಷ್ಟಾದರೂ ಅದರಲ್ಲೂ 12 ರೊಟ್ಟಿ ಇದ್ದರೆ ಶ್ರೇಷ್ಠ ಅನ್ನುತ್ತಾರೆ. ಯಾಕೆಂದರೆ ಮಹಾಲಕ್ಷ್ಮಿ ಅಮ್ಮನವರಿಗೆ 12 ತುಂಬ ಇಷ್ಟವಾದ ಸಂಖ್ಯೆ. ಹಾಗಾಗಿ ಅಷ್ಟನ್ನು ನೀವು ಹಸುವಿಗೆ ತಿನ್ನಲು ನೀಡಿ. ಹಾಗಾಗಿ ನೀವು 12 ರೊಟ್ಟಿಗಳನ್ನು ಹಸುವಿಗೆ ತಿನ್ನಲು ನೀಡುವುದರಿಂದ ಆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಅಷ್ಟೇ ಅಲ್ಲದೆ ಪುಣ್ಯಗಳು ಸಹ ಲಭಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ನಿಮ್ಮ ಜಾತಕದಲ್ಲಿನ ದೋಷವನ್ನು ನಿವಾರಣೆಯಾಗುತ್ತದೆ ಹಾಗೂ ಆ ದೇವಿಯನ್ನು ಸಂತೃಪ್ತಗೊಳಿಸಿದಂತಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಪರಿಹಾರದಿಂದ ಖಂಡಿತ ನೀವು ಒಳ್ಳೆಯ ದಿನಗಳನ್ನು ನೋಡಬಹುದು ಹಾಗೂ ಇದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಕಲ ದೋಷಗಳು ನಿವಾರಣೆಯಾಗಿ ನೀವು ಆರ್ಥಿಕವಾಗಿ ಸದೃಢರಾಗಬಹುದು. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಧನ ಸಂಪತ್ತನ್ನು ನೀಡುವ ಸ್ವತಃ ಮಹಾಲಕ್ಷ್ಮಿಯ ವಾಸವಾಗಿರುವ ಅಮ್ಮನವರ ದಿವ್ಯ ಶಕ್ತಿ ಇರುವ ಧನಿಯಾ ಕಾಳು. ಹೌದು ಸ್ನೇಹಿತರೆ, ಖಂಡಿತ ಅತ್ಯಂತ ಪರಿಣಾಮಕಾರಿಯಾದಂತಹ ಈ ಪರಿಹಾರವು ಅತ್ಯಂತ ಪರಿಣಾಮಕಾರಿಯಾದಂತಹ ಈ ವಸ್ತುವನ್ನು ನೀವು ಈ ದಿನದಂದು ಖರೀದಿಸಿ. ಏಕೆಂದರೆ ಇದರಿಂದ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಮನೆಗೆ ಬಂದಂತೆ. ಹೌದು, ಅತ್ಯಂತ ಶ್ರೇಷ್ಠವಾದ ಇದು ಲಕ್ಷ್ಮಿ ಪೂಜೆಯಲ್ಲಿ ಬಳಸುತ್ತಾರೆ ಹಾಗೂ ಇದನ್ನು ನಿಮ್ಮನ್ನು ಆರ್ಥಿಕವನ್ನಾಗಿ ಸದೃಢರನ್ನಾಗಿ ಮತ್ತು ನಿಮ್ಮನ್ನು ಧನವಂತರನ್ನಾಗಿ ಮಾಡುವ ಈ ಒಂದು ಧನಿಯಾ ಕಾಳನ್ನು ನೀವು ಅತ್ಯಂತ ಶ್ರೇಷ್ಠ ಭಾವನೆಯಿಂದ ಹಾಗೂ ಭಕ್ತಿಯಿಂದ ಪೂಜಿಸಿದ್ದೇ ಆದಲ್ಲಿ ಸಕಲ ಬೇಡಿಕೆಗಳು ಈಡೇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಈ ದಿನದಂದು ಅಂದರೆ ಮೊದಲನೆಯ ದಿನದಂದು ಈ ಒಂದು ಧನಿಯಾ ಕಾಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು 12 ಬಾರಿ ಮಹಾಲಕ್ಷ್ಮಿಯ ಮಂತ್ರವಾದ ಓಂ ನಮೋ ಮಹಾಲಕ್ಷ್ಮೀ ನಮಃ ಎಂಬ ಒಂದು ಮಂತ್ರವನ್ನು 12 ಬಾರಿ ಜಪಿಸಿ ಆ ಒಂದು ಬಟ್ಟೆಯಲ್ಲಿ ಕಟ್ಟಿರುವ ಕಾಳನ್ನು ಸಂಜೆಯ ಸಮಯದಲ್ಲಿ ಅಂದರೆ ಗೋಧೂಳಿಯ ಸಮಯದಲ್ಲಿ ಅಂದರೆ ಸಂಜೆಯ ವೇಳೆಗೆ ನಿಮ್ಮ ಹಣವಿಡುವ ಜಾಗದಲ್ಲಿ ಅಥವಾ ಬೀರುವಿನಲ್ಲಿ ಇಡಿ. ಇದರಿಂದ ನಿಮ್ಮ ಜೀವನ ನೆಮ್ಮದಿಯಿಂದ ಹಾಗೂ ದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಹಾಗೂ ಇದರಿಂದ ನಿಮ್ಮ ಜೀವನದಲ್ಲಿ ಎದುರಾಗಿರುವ ಎಲ್ಲ ರೀತಿಯ ಕಷ್ಟಗಳು, ತೊಂದರೆಗಳು ನಿವಾರಣೆಯಾಗುತ್ತದೆ ಎಂದು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕೆಂದರೆ ನೀವು ಮೊದಲನೇ ದಿನದಂದು ಅಂದರೆ ಹೊಸ ವರ್ಷದ ಆರಂಭದ ದಿನವನ್ನು ಅತ್ಯಂತ ಖುಷಿಯಾಗಿ ಸಂತೋಷದಿಂದ ನೆಮ್ಮದಿಯಿಂದ ಆರಂಭಿಸಿದರೆ ಇಡೀ ವರ್ಷ ಆ ನೆಮ್ಮದಿ ನಿಮ್ಮ ಜೀವನ ಪಾಲಿಗೆ ಸಿಗುತ್ತದೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಅತ್ಯಂತ ಸರಳ ಹಾಗೂ ಸುಂದರ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.